ಅವರು 71% ಜಾಸ್ತಿ ಮಾಡಿ ಇಡೀ ದೇಶದಲ್ಲೇನೆ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಅಂತಂದ್ರೆ ಅದು ಬೆಂಗಳೂರು ಮೆಟ್ರೋ ಅನ್ನುವಂತ ಕುಖ್ಯಾತಿ ಆಗೋ ರೀತಿ BMRCಯಲ್ಲೂ ಮತ್ತೆ ರಾಜ್ಯ ಸರ್ಕಾರ ಇದನ್ನ ಮಾಡಿತ್ತು. ಆಗಿಂದ ಪಾರ್ಲಿಮೆಂಟ್ ನ ಹೊರಗಡೆ ಮಂತ್ರಿಗಳನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ಇದನ್ನ ಕಡಿಮೆ ಮಾಡಬೇಕು ಅನ್ನುವಂತ ಹೋರಾಟ ಮಾಡಿದೆ. ಬೆಂಗಳೂರಿನ BMRCಯ ಕಚೇರಿಗೂ ಹೋಗಿ ನೀವು ಮಾಡಿರುವಂತ ಫೇರ್ ಫಿಕ್ಸೇಷನ್ ಕಮಿಟಿಯ ಕ್ಯಾಲ್ಕುಲೇಷನ್ ಕೂಡ ತಪ್ಪಿದೆ, ಅದನ್ನ ಪರಿಗಣಿಸಬೇಕು ಅಂತ ಹೇಳಿ 2-3 ಗಂಟೆ ಅವರ ಜೊತೆ ವಾದ ಮಾಡಿ ಸಾರ್ವಜನಿಕರು ಯಾರು ಮೆಟ್ರೋ ಆಕ್ಟಿವಿಸ್ಟ್ ಗಳಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಹತ್ರ ಮಾತುಕತೆ ಮಾಡಿಸಿ ಎಲ್ಲಾ ಪ್ರಯತ್ನ ಮಾಡಿದ್ರು ಕೂಡ ಏನೂ ಆಗ್ಲಿಲ್ಲ. DCM ಅವರನ್ನ ಭೇಟಿ ಮಾಡಿದಾಗ್ಲೂ ಕೂಡ ಮೆಟ್ರೋ ದರ ಕಡಿಮೆ ಮಾಡಬೇಕು, ಮೆಟ್ರೋ ದರ ಇಷ್ಟು ಜಾಸ್ತಿ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಪ್ರಯಾಣಿಕರು ಮೆಟ್ರೋದಲ್ಲಿ ಓಡಾಡೋದೇ ಬಹಳ ಕಷ್ಟ ಆಗ್ತಾ ಇದೆ, ಇದೆಲ್ಲದನ್ನು ಅವರಿಗೆ ಗಮನಕ್ಕೆ ತಂದ್ರೂ ಕೂಡ ಏನೂ ಪ್ರಯೋಜನ ಆಗಿರಲಿಲ್ಲ. ತಿರ್ಗಾ ಇವತ್ತು ಮೆಟ್ರೋ ದರವನ್ನ 9ನೇ ತಾರೀಕಿಂದ ಜಾಸ್ತಿ ಮಾಡ್ತೀವಿ ಅನ್ನುವಂಥದ್ದು ಗಮನಕ್ಕೆ ಬಂದಾದ್ಮೇಲೆ ಇವತ್ತು ಕೇಂದ್ರದಲ್ಲಿ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಆಗಿರುವಂತ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ನಾನು ಮಧ್ಯಾಹ್ನ ಭೇಟಿ ಮಾಡಿದೆ. ಸುಮಾರು 20 ನಿಮಿಷಗಳ ಕಾಲ ವಿಸ್ತಾರವಾಗಿ ಬೆಂಗಳೂರಿನಲ್ಲಿ ಮೆಟ್ರೋ BMRCಯಲ್ಲಿ ಮಾಡಿರುವಂತಹ ಅನ್ಯಾಯದ ಬಗ್ಗೆ ಅವರಿಗೆ ಪುನಃ ಬಹಳ ವಿಸ್ತಾರವಾಗಿ ಅವರಿಗೆ ತಿಳಿಸ್ತೆ. ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಮ್ಯಾಥಮೆಟಿಕಲ್ ಎರರ್ಗಳನ್ನ ಮಾಡಿದ್ದಾರೆ, ಅದರಿಂದಾಗಿ ಯಾವ ರೀತಿ ಇವತ್ತು ಪ್ರಯಾಣಿಕರ ಮೇಲೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಕೂಡ ಗಮನಕ್ಕೆ ತಗೊಂಡು ಬಂತು. ದೇಶದಲ್ಲೇ ಅತಿ ಹೆಚ್ಚು ದರ ಇರುವಂತಹ ಮೆಟ್ರೋ ಬೆಂಗಳೂರು ಮೆಟ್ರೋ ಆಗಿದೆ ಅನ್ನೋದನ್ನ ಅವ್ರ ಗಮನಕ್ಕೆ ಮತ್ತೆ ತಂದ್ರು. ಈ 9ನೇ ತಾರೀಕಿಂದ ಪ್ರಪೋಸ್ ಆಗಿರುವಂತಹ ಮೆಟ್ರೋ ಹೈಕು ಯಾವ ಕಾರಣಕ್ಕೂ ಜಾರಿಗೆ ಬರಬಾರದು. ನಾವು ರಾಜ್ಯ ಕೇಂದ್ರ ಇದನ್ನ ಫೇರ್ ಫಿಕ್ಸೇಷನ್ ಕಮಿಟಿ ಅವರು ಮಾಡಿದ್ರು ಮತ್ತೊಂದು ಮಾಡಿದ್ರು ಅನ್ನುವಂತ ಟೆಕ್ನಿಕಲ್ ಆರ್ಗ್ಯುಮೆಂಟ್ ಗಳಲ್ಲಿ ನಾವು ಸಿಕ್ಕಾಕೊಳ್ಳೋದಲ್ಲೇ ಜನಕ್ಕೆ ಅದರಿಂದ ಉಪಯೋಗ ಆಗುವಂತದ್ದು ಆಗ್ಬೇಕು ಅನ್ನುವಂಥದ್ದು ನಾನು ಅವರಿಗೆ ಆಗ್ರಹ ಮಾಡಿದ್ದೀನಿ. ಈ ಹಿಂದೆ ಮಾಡಿರುವಂತಹ ಫೇರ್ ಫಿಕ್ಸೇಷನ್ ಕಮಿಟಿಲಿ ಆಗಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಆ ಹಳೆ ಕಮಿಟಿ ಎದುರುಗಡೆನೆ ನೀವು ಮರುಪ್ರಸ್ತಾಪ ಮಾಡಕ್ಕಾದ್ರೆ ಅದನ್ನು ಮಾಡಬೇಕು. ಅದಾಗಕ್ಕಾಗಿಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ ಅನ್ನೋದಾದ್ರೆ ನೀವು ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯನ್ನಾದ್ರೂ ರಚನೆ ಮಾಡಿ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗೋ ರೀತಿ ಮಾಡಬೇಕು ಅನ್ನುವಂತ ಆಗ್ರಹ ಮಾಡಿದ್ದೀನಿ. ಅವರು ಸೆಕ್ರೆಟರಿಗೆ ಅಲ್ಲೇ ಮಾತನಾಡಿ ಇದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ರಾತ್ರಿ ಅಥವಾ ನಾಳೆ ಒಳಗಡೆ ಒಂದು ರಿಪೋರ್ಟ್ ನ ಕೊಡಬೇಕು ಅನ್ನೋದಂಥದ್ದನ್ನ ಡೈರೆಕ್ಷನ್ ಅಲ್ಲೇ ಕೂಡ ಮಾಡಿದ್ದಾರೆ. ನಾನು ಬೆಂಗಳೂರಿನ ನಾಗರಿಕರ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಏನಂತ ವಿಶೇಷತೆ ನಿಮ್ಮ ಬೆಂಗಳೂರು ಮೆಟ್ರೋದು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಮುಂಬೈಯಲ್ಲಿ, ಕಲ್ಕತ್ತಾದಲ್ಲಿ, ಚೆನ್ನೈಯಲ್ಲಿ ಎಲ್ಲೂ ದೇಶದಲ್ಲಿ ಇಲ್ಲದೆ ಇರುವಂತ ಸರ್ವಿಸ್ ನೀವ್ ಏನ್ ಕೊಡ್ತಾ ಇದ್ದೀರಾ ಇಷ್ಟೊಂದು ರೇಟ್ ಜಾಸ್ತಿ ಮಾಡೋದಕ್ಕೆ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿ ಸತಿ ನಾವು ಮೆಟ್ರೋ ದರ ಕಡಿಮೆ ಮಾಡಿ ಅಂತ ಕೇಳಿದ್ರೆ ಇಲ್ಲ ನೀವು ಕೇಂದ್ರ ಸರ್ಕಾರ ನಾವು ಕೇಳಿ ಅಂತ ಹೇಳ್ತೀರಾ ಅವ್ರು ಮಾಡಿದ್ದು ಅಂತ. ಪ್ರತಿ ಸತಿ ಇದೇ ಸುಳ್ಳು ಹೇಳ್ತೀರಿ. ಒನ್ಸ್ ಅಂಡ್ ಫಾರ್ ಆಲ್ ನಾನು ಕ್ಲಾರಿಫೈ ಮಾಡಕ್ಕೆ ಇಷ್ಟಪಡ್ತೀನಿ. ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಿ ಅಂತ ಕೇಳೋವಂಥದ್ದೇ ಆ ಪ್ರಾಸೆಸ್ ಶುರು ಆಗುವಂಥದ್ದೇನೆ ರಾಜ್ಯ ಸರ್ಕಾರದ ತಾಕೀತು ಮೇಲೆ. ಒಂದಲ್ಲ ಎರಡಲ್ಲ ಸುಮಾರು 10 ಪತ್ರಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ. ಆ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಯಾರು ಮೆಂಬರ್ಸ್ ಇರ್ತಾರೆ ಅದರಲ್ಲಿ ಈಕ್ವಲ್ ಆಗಿರ್ತಾರೆ ಮೆಂಬರ್ಸ್. ಬಟ್ ಒಂದು ಯಾರು ಚೇರ್ಮನ್ ಇರ್ತಾರೆ ಆ ಕಮಿಟಿದು, ಆ ಚೇರ್ಮನ್ ಇರುವಂತವರಿಗೆ ಕೇಂದ್ರ ಸರ್ಕಾರದ ಅಪಾಯಿಂಟ್ ಇರುವಂತವರಿಗೆ ಅವ್ರಿಗೆ ವೋಟಿಂಗ್ ರೈಟ್ಸೇ ಇರೋದಿಲ್ಲ. ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಮೇನ್ ಆಗಿ ಡಿಸೈಡ್ ಮಾಡಿರುವಂತದ್ದು ಮಾಡಿ ಇದನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಸುಳ್ಳು ಹೇಳುವಂತದ್ದನ್ನು ಇವತ್ತಾರು ನಿಲ್ಲಿಸಿ. ಈಗ ಹೇಗಾಗಿದೆ ಅಂತಂದ್ರೆ ಮೆಟ್ರೋ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಸಾಲ ತಗೊಂಡು ಮೆಟ್ರೋ ಕನ್ಸ್ಟ್ರಕ್ಷನ್ ಮಾಡುತ್ತೆ. ಅದನ್ನ ನಾವು ಇಷ್ಟು ವರ್ಷ ನೋಡಿದೀವಿ. ಇವರು ದರ ಏರಿಕೆ ಮಾಡ್ತಾ ಇರೋದನ್ನ ನೋಡಿದ್ರೆ ಪ್ರಯಾಣಿಕರು ಅದ್ರಲ್ಲಿ ಮಾಡೋದಕ್ಕೂ ಕೂಡ ಸಾಲ ತಗೊಂಡು ಓಡಾಡುವಂತ ಸ್ಥಿತಿ ಬರ್ತಿದೆ. ಈ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನ ಮೆಟ್ರೋ ಇವತ್ತು ಜನರಿಗೆ ಬರೆ ಆಗ್ತಾ ಇದೆ. 10 ತಿಂಗಳಾಗಿಲ್ಲ ಇವರು ಮೆಟ್ರೋ ದರ ಜಾಸ್ತಿ ಮಾಡಿ ಈಗಾಗಲೇ 2ನೇ ಸತಿ ದರ ಜಾರಿ ಮಾಡಬೇಕು, ದರ ಜಾಸ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ. ಮೆಟ್ರೋ ಇರುವಂತದ್ದೇ ಸಾಮಾನ್ಯ ಜನಕ್ಕೆ. ಈ ಸಾಮಾನ್ಯ ಜನಕ್ಕೆ ನೀವು ಇಷ್ಟೊಂದು ದರ ಜಾಸ್ತಿ ಮಾಡಿದ್ರೆ 90 ರೂಪೀಸ್ ಒನ್ ಟರ್ಮಿನಲ್ ಟು ಇನ್ನೊಂದು ಟರ್ಮಿನಲ್ ನೀವು ಮಾಡಿದ್ರೆ ಹೋಗಿ ವಾಪಸ್ ಬರ್ಬೇಕು ಅಂತಂದ್ರೆ ದಿನಕ್ಕೆ 200 ರೂಪಾಯಿ. ನೀವು ಅಲ್ಲಿ ಬೈಕ್ ತಗೊಂಡೋಗಿ ಚಾರ್ಜ್ ಮಾಡಿ ಬಂದ್ರಿ ಅಥವಾ ಪಾರ್ಕಿಂಗ್ ಮಾಡಿದ್ರಿ ಅಂತಂದ್ರೆ
ಅದಕ್ಕೆ ಇನ್ನೊಂದು 40-50 ರೂಪಾಯಿ, 250 ರೂಪಾಯಿ ಪ್ರತಿ ದಿವಸ ಬರೀ ಮೆಟ್ರೋದಲ್ಲಿ ಓಡಾಡೋದಕ್ಕೆ ಖರ್ಚು ಮಾಡ್ಬೇಕಾಗತ್ತೆ ಅಂತಂದ್ರೆ ಸಾಮಾನ್ಯ ಜನ, ಮಿಡಲ್ ಕ್ಲಾಸ್ ಜನ, ಸಂಬಳಕ್ಕಿರುವಂತ ಜನ ಹೆಂಗ್ ಸಾಧ್ಯ ಈ ತರದ ಕೆಲಸ ಮಾಡುವಂಥದ್ದು, ಮೆಟ್ರೋ ಓಡಾಡುವಂಥದ್ದು? ಸರಿ, ರಸ್ತೆ ಒಂದು ಬೈಕಲ್ಲಿ ಯಾವ್ದೋ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾನೆ ಅಂದ್ರೆ ಅದನ್ನ ನೀವು ಬ್ಯಾನ್ ಮಾಡ್ತೀರಾ? ಸರಿ, 4-5 ಜನ ಫ್ರೆಂಡ್ಸ್ ಸೇರ್ಕೊಂಡು ಕಾರ್ ಪೂಲಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಕಾರ್ ಪೂಲಿಂಗ್ ಅನ್ನು ಬ್ಯಾನ್ ಮಾಡ್ತೀರಾ? ಜನಕ್ಕೆ ಬೆಂಗಳೂರಿನಲ್ಲಿ ಬದುಕೋದಿಕ್ಕೆ ನರಕ ಯಾತನೆ ಆಗುವಂತ ರೀತಿಯಲ್ಲಿ ದರ ಏರಿಕೆ ಜಾಸ್ತಿ ಮಾಡ್ತಾ ಇದ್ದೀರಿ. ನಾನು ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ, ಈ ದರ ಜಾಸ್ತಿ ಮಾಡಿರುವಂತದ್ದು ಕೇಂದ್ರ ಸರ್ಕಾರ ಅಲ್ಲ. ಕೇಂದ್ರ ಸರ್ಕಾರ ದರ ಜಾಸ್ತಿ ಮಾಡಿದ್ರೆ ದೇಶದಲ್ಲಿರುವಂತ ಎಲ್ಲಾ ಮೆಟ್ರೋಗಳಲ್ಲೂ ಏಕಾಏಕಿ ದರ ಜಾಸ್ತಿ ಆಗ್ಬೇಕಾಗಿತ್ತು. ಚೆನ್ನೈಯಲ್ಲಾಗಿಲ್ಲ, ಮುಂಬೈಯಲ್ಲಾಗಿಲ್ಲ, ಕೊಚ್ಚಿಯಲ್ಲಾಗಿಲ್ಲ, ಕಲ್ಕತ್ತಾದಲ್ಲಾಗಿಲ್ಲ, ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಆಗಿದೆ ಅಂತಂದ್ರೆ ಏನ್ ಕಾರಣ? ಸರಿ, ಡೆಲ್ಲಿಲಿ ಜಾಸ್ತಿ ಮಾಡಿದ್ರು. ಡೆಲ್ಲಿ ಜಾಸ್ತಿ ಮಾಡಿದ್ರೆ ಎಷ್ಟು ಜಾಸ್ತಿ ಮಾಡಿದ್ರು? ಡೆಲ್ಲಿಲಿ ₹1, ₹2 ಜಾಸ್ತಿ ಮಾಡಿದ್ದಾರೆ. ನಮ್ಮಲ್ಲಿ ರಾಜ್ಯ ಸರ್ಕಾರ ರಿಕ್ವೆಸ್ಟ್ ಮಾಡಿದ್ದೇನೆ 105% ಜಾಸ್ತಿ ಮಾಡಿ ಅಂತ. ಆಮೇಲೆ ಫೇರ್ ಫಿಕ್ಸೇಷನ್ ಕಮಿಟಿ 105% ಜಾಸ್ತಿ ಮಾಡಕ್ಕಾಗಲ್ಲ, ನಾವು ಅದನ್ನ 71% ಮಾಡ್ತೀವಿ ಅಂತ 71% ಮಾಡಿ. ಇದಾದ್ಮೇಲೂ ಕೂಡ ಇವರಿಗೆ ಅದರದ್ದು ಸಾಕಾಗ್ತಾ ಇಲ್ಲ ಅಂತಂದು ಈಗ ತಿರ್ಗಾ ದರ ಜಾಸ್ತಿ ಮಾಡಕ್ ಹೋಗಿದ್ದಾರೆ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಸಂಪೂರ್ಣವಾದಂತ ವಿರೋಧ ಇದೆ. 100% ನಾವು ಇದರ ವಿರೋಧವಾಗಿದ್ದೀವಿ. ನಾನು ಇವತ್ತು ಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ, ಪುನಃ ನಾನು ಮಂತ್ರಿಗಳನ್ನ ನಾಳೆನೂ ಭೇಟಿ ಮಾಡ್ತೀನಿ. ಸೋಮವಾರ ಪಾರ್ಲಿಮೆಂಟ್ ಶುರು ಆದ್ಮೇಲೆ ತಿರ್ಗಾ ಮಂತ್ರಿಗಳನ್ನ ಭೇಟಿ ಮಾಡಲಾಗತ್ತೆ. ಈ ಇಶ್ಯೂ ಲಾಜಿಕಲ್ ಕನ್ಕ್ಲೂಷನ್ ತಗೊಂಡು ಇದಕ್ಕೆ ಏನಾದ್ರೂ ಒಂದು, ಈ ದರ ಪ್ರಪೋಸಲ್ ಜಾಸ್ತಿ ಆಗದಲ್ಲ ರೀತಿ ನೋಡ್ಕೊಳ್ಳೋವರೆಗೂ, ಅಥವಾ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯಾಗಿ ಏನೋ ಒಂದು ಇದಕ್ಕೊಂದು ದಾರಿ ಕಾಣೋವರೆಗೂ ನಾನಾಗಿರ್ಲಿ, PC ಮೋಹನ್ ಅವರಾಗಿರ್ಲಿ, ಶೋಭಾ ಕರಂದ್ಲಾಜೆ ಅವರಾಗಿರ್ಲಿ, ನಮ್ಮ ಡಾಕ್ಟರ್ ಮಂಜುನಾಥ್ ಅವರಾಗಿರ್ಲಿ, ನಾವು 4 ಜನ ಬಿಜೆಪಿಯ ಸಂಸದರು ಒಗ್ಗಟ್ಟಿನಿಂದ ರಾಜ್ಯ ಮತ್ತು ಕೇಂದ್ರ ಅಂದಲೆ ಇದನ್ನ ಬೆಂಗಳೂರಿನ ಜನಕ್ಕೆ ಮಾಡಿಕೊಡುವಂತ ಪ್ರಯತ್ನ ನಾವು ಮಾಡ್ತೀವಿ. ರಾಜ್ಯ ಸರ್ಕಾರ ಕೂಡ ಈ ಕಮಿಟ್ಮೆಂಟ್ ಅನ್ನ ಕೊಟ್ಟು ಇದನ್ನ ಜನರ ಎದುರುಗಡೆ ಮಾಡುವಂತ ಕೆಲಸ ಮಾಡಬೇಕು. ಈಗ ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮಾಡುವಂತ ರಿಕ್ವೆಸ್ಟ್ ಅಂತಂದ್ರೆ, ಆಸ್ MP ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ. ಇದೇ ಪತ್ರ ನಾನು ರಾಜ್ಯ ಸರ್ಕಾರಕ್ಕೂ ಬರೆದಿದ್ದೀನಿ. ನೀವು ಬೆಂಗಳೂರಿನ ಮುಖ್ಯಮಂತ್ರಿಗಳಾಗಿ, ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ, ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಾಗಿ ನೀವು ಪತ್ರ ಬರೀರಿ ಕೇಂದ್ರ ಸರ್ಕಾರಕ್ಕೆ. ನಾಳೆನೇ ಪತ್ರ ಬರೀರಿ ನೀವು ಕೇಂದ್ರದ ಮಂತ್ರಿಗಳಿಗೆ. ಈ ತರ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್ ಮಾಡಿದ್ರೆ ನಮ್ಗೆ ಇದನ್ನ ಜಾಸ್ತಿ ಮಾಡಬೇಕು ಅಂತ ನಮಗೆ ಮನಸ್ಸಿಲ್ಲ, ನೀವು ಇದನ್ನ ಕಡಿಮೆ ಮಾಡಿ ಅಂತ ಅವ್ರಿಗೆ ಬರೀರಿ ನೋಡೋಣ. ರಿಟರ್ನ್ ಅಲ್ಲಿ ಯಾಕೆ ಬರೀತಾ ಇಲ್ಲ ನೀವು ಇದನ್ನ? ಪ್ರತಿ ಸತಿ ಮೀಡಿಯಾ ಎದುರುಗಡೆ ಬಂದು ಸುಳ್ಳು ಹೇಳ್ತಾ ಇದ್ದೀನಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರದಿಂದ ಕಡಿಮೆ ಮಾಡಿಸ್ಕೊಡೋದು ಅಂತ ಇತ್ತು ಅಂತಂದ್ರೆ ನೀವು ಪತ್ರ ಬರೀರಿ. 24 ಅವರ್ಸ್ ಒಳಗಡೆ ಕೇಂದ್ರ ಸರ್ಕಾರದಲ್ಲಿ ಇತ್ತು ಅಂತಂದ್ರೆ ಅದನ್ನ ಕಡಿಮೆ ಮಾಡಿಸ್ಕೊಡುವಂತ ಜವಾಬ್ದಾರಿ ನಮ್ದು. ಬರೀ ಸುಳ್ಳು ಹೇಳೋದನ್ನ ಬಿಟ್ಟು ಜನಕ್ಕೆ ನಿಜವಾಗ್ಲೂ ಇದನ್ನ ಕಡಿಮೆ ಮಾಡಿಸ್ಕೊಡೋ ಕಡೆಗೆ ಪ್ರಯತ್ನ ಮಾಡಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ, ನಿಮ್ಗಲ್ದನೇ ಇದ್ರೆ, ನಿಮ್ಮಲ್ಲಿ ಅಧಿಕಾರ ಇಲ್ಲದೇ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಈ ಬಹಳ ದುಬಾರಿ ಆಗಿದೆ ಬೆಂಗಳೂರು ಮೆಟ್ರೋ, ಇದನ್ನ ನೀವು ಕಡಿಮೆ ಮಾಡಬೇಕು ಅನ್ನುವಂತ ಪತ್ರ ಬರೀರಿ. ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್ಸ್ ನ ಚೇಂಜ್ ಮಾಡಿಸಿ ಅಂತ ಬರೀರಿ. ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿ ಅಂತ ಪತ್ರ ಬರೀರಿ. ಇದನ್ನ ಯಾವುದನ್ನು ಮಾಡದಲೆ ಈ ರೀತಿ ಸುಳ್ಳು ಹೇಳ್ತಾ ಇದ್ರೆ ಜನ ಇದು ಏನು, ಯಾವ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ, ಇದರಲ್ಲಿ ಇರುವಂತಹ ಹಿಪೋಕ್ರಸಿ ಏನು ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ. ನಾನು ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡಿ ಕೇಂದ್ರ ಸರ್ಕಾರದಿಂದ ಏನ್ ಮಾಡಿಸ್ಬೇಕಾಗಿದೆ ಅದ್ರ ಕಡೆ ನಾವು ಮಾಡ್ತೀವಿ. ಇನ್ನು ರಾಜ್ಯ ಸರ್ಕಾರ ಇದಕ್ಕೆ ಮಾಡಬೇಕಾಗಿರುವ ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ನನ್ನ